ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಅಗ್ನಿ ಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಅದರದ್ದು ಸ್ಟೋರಿ ಏನು ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಗ್ನಿ ಸಾಕ್ಷಿಲಿ ಸಾಕ್ಷಿ ತಿರ್ಗಾ ಮನೆಗೆ ಹೋಗಿದ್ದಾಳೆ. ಮನೆಗೆ ಹೋದರೆ ಏನಾಯಿತು ಅಂದರೆ, ಅಲ್ಲಿಗೆ ಹೋಗಬೇಕು ಅಂತಲೇ ಹೋಗಲ್ಲ, ಅವ್ರ ಮಾವ ಬಂದು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಅಗ್ನಿ ತಮ್ಮ ಬಂದು ಸಿಕ್ತು ಪ್ರೂಫು ಅಂತ ಹೇಳಿ ಮೊಬೈಲಲ್ಲಿ ತೋರಿಸ್ತಾನೆ. ಅದನ್ನ ನೋಡಿದ ತಕ್ಷಣ ಹೌದು ಇವಳೇನೆ ಅಂತ ಇವನಿಗೆ ಗೊತ್ತಾಗುತ್ತೆ ಅಗ್ನಿಗೆ. ಇವಳು ಡೀಟೇಲ್ಸ್ ಎಲ್ಲಿ ಅಂತ ಕೇಳಿದ್ದಕ್ಕೆ ಗಾಡಿ ನಂಬರ್ನ ಕ್ಯಾಚ್ ಮಾಡಿಕೊಂಡು ಇಂಥ ಏರಿಯಾ ಅಂತೇಳಿ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಅಡುಗೆ ಭಟ್ಟ ಹೇಳ್ತಾನೆ, ಇದು ರಾಂಗ್ ಇನ್ಫಾರ್ಮೇಷನ್ನು, ಹೋಗೋದು ಸುಮ್ಮನೆ ಅಂತ ಕಾಫಿ ತೊಗೊಂಡು ಬಂದು ಹೇಳ್ತಾನೆ. ಅವನ ಮುಖನ ದುರು ನೋಡಿಕೊಂಡು ಅಲ್ಲಿಗೆ ತಂಗಿ ಬಂದು ಅಡ್ಡ ಬರ್ತಾಳೆ. ಎಲ್ಲಿಗೆ ಹೋಗ್ತಾ ಇದೀಯಣ್ಣ ಅಂತೇಳಿ. ಅದೇ ಕಂಪ್ನಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಇವತ್ತೇನಣ್ಣ, ಇವತ್ತೆಲ್ಲರಿಗೂ ವರ್ಕ್ ಫ್ರಮ್ ಹೋಮು, ನೀನು ಏನಕ್ಕೆ ಹೋಗ್ತಾ ಇದೀಯ ಅಂದಾಗ, ಅಲ್ಲಿ ಮೀಟಿಂಗ್ ಇದೆ. ಏನು ಮೀಟಿಂಗ್ ಇದೆಯಣ್ಣ? ಯಾವ ಮೀಟಿಂಗೂ ಇಲ್ಲ ಇವತ್ತು, ಏನಕ್ಕೆ ಹೋಗ್ತಾ ಇದೀಯಣ್ಣ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ ಇದೇ ಮೀಟಿಂಗು, ಬರ್ತೀನಿ ತಾಳು ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ಹೋಗ್ತಾನೆ. ಅವರು ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಚಿಕ್ಕಮ್ಮ ಹೇಳ್ತಾಳೆ, ಅಗ್ನಿ ನೋಡು, ಹುಷಾರಾಗಿರು ಅಂತ ಹೇಳಿ ಕಳಿಸಿರ್ತಾಳೆ. ಈ ಭಟ್ಟ ಮಾತ್ರ ಹಂಗಂತ ಹೇಳ್ತಾನೆ, ಉತ್ತರ ದಿಕ್ಕಿಗೆ ಹೋಗ್ತಾ ಇರೋದು, ಜೋಪಾನವಾಗಿರಬೇಕು ಹಾಗೆ ಅಂತ ಹೇಳ್ತಾನೆ. ಇವನದೊಂದು ಯಾವಾಗಲೂ ಇದ್ದಿದ್ದೆ ಅಂದ್ಕೊಂಡು ಅವನ ಪಾಡಿಗೆ ಅವನು ಹೊರಟೋಗ್ತಾನೆ. ಆಮೇಲೆ ಅಲ್ಲಿಗೆ ಹೋಗುವಾಗ ಕಾರಲ್ಲಿ ಹೋಗ್ತಾ ಇರ್ತಾನೆ. ಮತ್ತು ಹುಡ್ಕೋದು ಕಷ್ಟ ಅಲ್ಲ. ಈಗ ಒಂದು ಅಡ್ರೆಸ್ಸು ಪ್ರೂಫ್ ಕರೆಕ್ಟಾಗಿಲ್ದಲೇ ಹುಡ್ಕೋದು ಅಂದರೆ ಸುಲಭ ಏನಾರ ಆಗಿರಲ್ಲ, ಸ್ವಲ್ಪ ಕಷ್ಟನೇ ಆಗಿರುತ್ತೆ. ಆಮೇಲೆ ಇವನೇನು ಮಾಡ್ತಾನೆ ಅಂದರೆ, ಅಗ್ನಿ ತಮ್ಮನ ಕರೆಯಲ್ಲ. ತಮ್ಮ ಹಿಂದೆ ಹೋಗೋಕ್ಕೆ ನೋಡ್ತಾನೆ, ಆದರೆ ಕರೆಯಲ್ಲ, ಅವನ ಪಾಡಿಗೆ ಅವನು ಹೋಗ್ತಾನೆ. ಇವನು ಭಟ್ಟ ಹೇಳ್ತಾನೆ, ಸಾಹೇಬ್ರು ಯಾಕೆ ಹೋದ್ರು ಗೊತ್ತಾ ಅಂತೇಳಿ ವ್ಯಂಗ್ಯವಾಗಿ ಹೇಳ್ತಾನೆ. ಅದಕ್ಕೆ ಸುಮ್ಮನೆ ಕೂತ್ಕೋ, ನಮ್ಮ ಅಣ್ಣ ಹಂಗೆಲ್ಲ ಇಲ್ಲ, ನಮ್ಮ ಅಣ್ಣಂಗೆ ಆ ಥರ ಯಾವುದೂ ಇಲ್ಲ, ನೀನು ಏನೇನೋ ಹೇಳಬೇಡ ಸುಮ್ಮನಿರಿ ಅಂತೇಳಿ ಅವರು ಭಟ್ಟಿಗೆ ಹೇಳ್ತಾಳೆ. ಭಟ್ಟಿಗೆ ಹೇಳ್ಬಿಟ್ಟು ಅಣ್ಣ ಹಿಂಗ ಅಂತ ಮತ್ತೊಂದು ಸಲ ಯೋಚನೆ ಮಾಡ್ತಾಳೆ. ಯೋಚನೆ ಮಾಡಿ ಸುಮ್ಮನಾಗ್ತಾಳೆ. ಅವಳ ಚಿಕ್ಕಮ್ಮನ ಇಂಟೆನ್ಷನ್ ಏನು ಅಂದರೆ, ಪೂರ ಇವನನ್ನು ಒಂಥರ ಇಗ್ನೋರ್ ಮಾಡಿದ್ರೆ, ಅವಳನ್ನು ಮದುವೆ ಮಾಡಿ ಆ ಕಡೆಗೆ ಕೊಟ್ಬಿಟ್ರೆ ಇನ್ನು ಆಸ್ತಿಗೆಲ್ಲ ಇವನ್ನೇ, ಅವಳ ಮಗ, ಚಿಕ್ಕಮ್ಮನ ಮಗನೇ ಯಜಮಾನ ಆಗ್ತಾನೆ ಅನ್ನೋದು ಅವಳ ಆಸೆ ಆಗಿರುತ್ತೆ. ಹಾಗಾಗ್ಬಿಟ್ಟು ಅದೊಂದು ಗೇಮ್ ಪ್ಲ್ಯಾನ್ ಆಡಬೇಕು ಅಂತ ಅವಳ ಐಡಿಯಾ. ಈಗ ಅಗ್ನಿ ಜೊತೆ ಹೋಗಿ ಏನಾರ ಗಲಾಟೆ ಮಾಡಿಕೊಂಡು, ಅವನಿಗಾಗಲೇ 2-3 ಸಲ ಗಲಾಟೆ ಮಾಡ್ಕೊಂಡಿದ್ದಾನೆ. ಇದೂ ಗಲಾಟೆ ಮಾಡ್ಕೊಂಡು ಬಂದರೆ ಮತ್ತೆ ಕೇಸು ವಗೇರೆ ಅಂತ ಆದರೆ ಅವನು ವ್ಯಾಲ್ಯೂ ಹೋಗ್ಬಿಡುತ್ತೆ. ಮತ್ತು ಡಿಗ್ನಿಟಿ ಹೋದರೆ ಡಿಗ್ನಿಟಿ ಹೋದರೆ ಮತ್ತೆ ನಾವು ಕಂಪ್ನಿನ ನಡೆಸೋದು ಕಷ್ಟ, ಜನ ನಂಬಲ್ಲ ಅನ್ನೋ ಉದ್ದೇಶಕ್ಕೆ ಮಗನ ಕಳಿಸಲ್ಲ ಅವಳು ಜೊತೆಗೆ. ಅಗ್ನಿ ಒಬ್ಬನೇ ಹೋಗಿ ಬರಲಿ, ನೀನು ಸುಮ್ಮನೆ ಇರು, ನಿನ್ಗೆ ಗೊತ್ತಾಗಲ್ಲ. ಅವ್ರ ಅಪ್ಪಂಗೆ ಅವನ ಮೇಲೆ ಸಿಟ್ಟು ಬರಬೇಕು, ಏನಕ್ಕೂ ಮಾತು ಕೇಳಲ್ಲ, ಇವನಿಗೆ ಕೊಟ್ಟು ಕಂಪ್ನಿ ಕೈಗೆ ಕೊಟ್ಟರೆ ಇವನು ಏನು ಮಾಡ್ತಾನೋ ಅಂತ ಭಯಪಡಬೇಕು ಅವರಪ್ಪ, ಆ ಥರ ಆಗಬೇಕು. ಆಮೇಲೆ ನೀನಿಗೆ ಕೊಟ್ಟರೆ ನೀನು ಚೆನ್ನಾಗಿ ನಡೆಸ್ತೀಯ ಅನ್ನೋದು ಅವರಿಗೆ ಒಳ್ಳೆಯ ಭಾವನೆ ಬರಬೇಕು, ಆ ಥರ ನಡ್ಕೋಬೇಕು, ನಿನಗಿನ್ನೂ ಗೊತ್ತಾಗಲ್ಲ ಅಂಥೇಳಿ ಹೇಳ್ತಾಳೆ. ಆವಾಗ ಇದು ಸರಿ, ರೈಟ್ ಆನ್ಸರ್ ಅಂದ್ಕೊಂಡು ಅವನು ಸುಮ್ಮನಾಗ್ತಾನೆ. ಇಲ್ಲಿ ಹುಡ್ಕೊಂಡು ಹೋಗಿ ಕಾರ್ ನಿಲ್ಲಿಸಿ ಇಳಿದುಬಿಟ್ಟು ಅಡ್ರೆಸ್ ಆ ಕಡೆ ನೋಡ್ತಿರ್ತಾನೆ. ಅಷ್ಟೊತ್ತಿಗೆ ಅವಳು ಆಟೋ ಅಂತ ಆಟೋ ಹುಡ್ಕೊಂಡು ಬರ್ತಾಳೆ. ಆಟೋ ಹುಡ್ಕೊಂಡು ಬಂದಾಗ ಅಲ್ಲಿ ಆಟೋ ಸಾಮಾನುಗಳೆಲ್ಲ ಮಾರೋ ಅಂಥವ್ರು, ಬಲೂನು ಅಂಥವೆಲ್ಲ ಮಾರೋ ಅಂಥವ್ರು. ತಿರುಗಿ ನೋಡಿದ ತಕ್ಷಣ ಮರೆ ಆಗುತ್ತೆ. ಮರೆ ಆದಾಗ ಏನೂ ಅರ್ಥ ಆಗಲ್ಲ, ಮತ್ತೆ ಸುಮ್ಮನಾಗ್ತಾನೆ. ಏಕೆಂದರೆ ತುಂಬ ದಿನ ಹಿಂದೆ ನೋಡಿರ್ತಾನಲ್ವ, ಏನು 2 ಹೊತ್ತು ನೋಡಿರಲ್ವಲ್ಲ, ಹಾಗಾಗಿ ಗೊತ್ತೇ ಆಗಲ್ಲ ಅವನಿಗೆ, ಅಗ್ನಿಗೆ. ಆದರೆ ಸಾಕ್ಷಿಗೆ ಅವಳಿಗೂ ಗೊತ್ತಾಗಲ್ಲ. ಒಂದು ಸಲ ನೋಡ್ತಾಳೆ, ಈ ಪಾರ್ಟಿನೇ ಇರ್ಬೋದೇನೋ ಅಂತಾಳೆ. ಮತ್ತು ಅವಳು ಡ್ಯೂಟಿಗೆ ಹೋಗೋ ಟೆನ್ಷನಲ್ಲಿ, ಇವತ್ತು ಇಂಟ್ರ್ಯೂಗೆ ಹೋಗ್ಬೇಕಲ್ವ, ಇಂಟ್ರ್ಯೂಗೆ ಹೋಗೋ ಟೆನ್ಷನಲ್ಲಿ ಅವಳು ಅಷ್ಟು ಗಮನಿಸಲ್ಲ. ಅವನು ಆ ಕಡೆ ನೋಡ್ತಿರ್ತಾನೆ, ಇವಳು ಈ ಕಡೆ ನೋಡ್ತಿರ್ತಾಳೆ. ಅವಳು ಆಟೋ ಅಂತಿರ್ತಾಳೆ. ಇವನು ಅಡ್ರೆಸ್ ಎಲ್ಲಿರ್ಬೋದು ಅಂತ ಇವನು ಗೆಸ್ಸಿಂಗ್ ಮಾಡ್ತಾ ಇರ್ತಾನೆ. ಇದೇ ಥರ ಇವ್ರ ಕತೆಗಳು ಮುಂದೆ ಹೋಗ್ತಾ ಇದೆ.
ಆದರೆ ಇವರ ಸಾಕ್ಷಿಯ ಮಾವ ಒಳ್ಳೆ ಕಂಪ್ನಿನಲ್ಲಿ ಕೆಲಸ ನೋಡಿದ್ದೀನಿ, ನೀನು ಹೋಗಮ್ಮ ಇವತ್ತು ಅಲ್ಲಿಗೆ ಅಂತ ಹೇಳ್ತಾನೆ. ಅದಕ್ಕೆ ಸಾಕ್ಷಿ ಹೇಳ್ತಾಳೆ, ನಾನು ಬೇಕ್ರಿಗೆ ಹೋಗ್ತೀನಿ ಮಾವ, ಸುಮ್ಮನೆ ಯಾಕೆ ಎಲ್ಲಿಗೆ ಹೋದ್ರೂ ಕೆಲಸ ಸಿಕ್ಕಲ್ಲ ಏನಿಲ್ಲ, ಸುಮ್ಮನೆ ಹೋಗು ಹೋಗು ಅನ್ನೋದೇ ಆಗುತ್ತೆ ಅಂತ. ಇಲ್ಲ ಹೋಗಮ್ಮ, ನಾನು ಮಾತಾಡಿದ್ದೀನಿ, ನೀನು ಹೋಗಮ್ಮ, ಕೆಲಸ ಆಗುತ್ತೆ ಅಲ್ಲಿ, ಆರಾಮಾಗಿ ನೀನು ಕೆಲಸ ಮಾಡ್ಕೊಂಡಿರು, ಹೋಗು ಅಂತ ಹೇಳ್ತಾನೆ. ಆಯಿತು ಮಾಮ ಹೋಗಿ ಬರ್ತೀನಿ ಅಂತೇಳಿ ಆಟೋಕ್ಕೆ ಕಾಯ್ತಾ ಇದ್ದಾಳೆ ಹೋಗೋದಕ್ಕೆ. ಇಲ್ಲಿ ಅವಳು ಆಟೋಕ್ಕೆ ಹೋಗೋಕ್ಕೆ ಅಂತ ಕಾಯ್ತಿದ್ದಾಳೆ. ಇಲ್ಲಿ ಅಗ್ನಿ ಅವಳನ್ನ ಹುಡ್ಕೊಂಡು ಈ ಕಡೆ ಬಂದಿದ್ದಾನೆ. ಅವಳು ಹೋಗ್ತಾ ಇರೋ ಗಾಡಿ ಕೂಡ ಅವರ ಮಾವನ ಹೆಸರಲ್ಲಿರುತ್ತೆ, ಹಂಗಾಗಿ ಅಡ್ರೆಸ್ ಹುಡ್ಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಮಕ್ಕಳದು ಬೆಲೂನು ಆ ಥರ ಆಟ ಸಾಮಾನುಗಳನ್ನೆಲ್ಲ ಮಾರ್ತಾ ಇರ್ತಾನೆ. ಅದ್ರ ಮಧ್ಯೆ ಅವಳು ಆಟೋ ಅಂತಾಳೆ. ಆಗ ತಿರುಗಿ ನೋಡ್ತಾನೆ ಅಗ್ನಿ. ತಿರುಗಿ ನೋಡಿದಾಗ ಅದೇ ವಾಯ್ಸ್ ಬರುತ್ತಲ್ಲ, ಯಾರಿರ್ಬೋದು ಅಂತೇಳಿ. ಆದರೆ ಅಲ್ಲೇನಾಗುತ್ತೆ ಅಂದರೆ ಅವಳು ಆ ಕಡೆ ನೋಡ್ತಾಳೆ, ಆವಾಗ ಇವನು ಈ ಕಡೆ ನೋಡ್ತಾನೆ. ಇಬ್ಬರಿಗೂ ಮತ್ತೆ ಪರಿಚಯ ಆಗೋದೇ ಇಲ್ಲ, ಅಲ್ಲಿ ಪರಿಚಯ ಆಗಲ್ಲ. ಆಮೇಲೆ ಮತ್ತೆ ಇನ್ನೇನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇವನು ಅಲ್ಲಿ ಮೇಲೆ ಮನೆ ಎಲ್ಲ ಬಿಲ್ಡಿಂಗ್ಗಳು ನೋಡ್ತಾ ಇರ್ತಾನೆ, ಅಡ್ರೆಸ್ಸು. ಅವಳು ಆಟೋ ನೋಡ್ತಾ ಇರ್ತಾಳೆ. ಆಮೇಲೆ ದೂರದಿಂದ ಇವಳೇ ಇರ್ಬೋದು ಅಂತ ಅವನ ಹತ್ರಕ್ಕೆ ಬರ್ತಿರ್ತಾನೆ. ಅಷ್ಟೊತ್ತಿಗೆ ಇವಳಿಗೆ ಆಟ ಸಿಗುತ್ತೆ ಅನಿಸುತ್ತೆ, ಎಸ್ಕೇಪ್ ಆಗ್ಬೋದು. ನಾಳಿನ ಎಪಿಸೋಡಲ್ಲಿ ಏನು ಅಂತ ಗೊತ್ತಾಗುತ್ತೆ. ನೀವೆಲ್ಲ ನನ್ನ ಚಾನಲ್ನ ಅಥವಾ ನನ್ನ ವಿಡಿಯೋನ ಪೂರ್ತಿ ಕತೆ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಾಳಿನ ಎಪಿಸೋಡಲ್ಲಿ ಏನು ಸ್ಟೋರಿ ಬರುತ್ತೆ ಅನ್ನೋದನ್ನು ಮುಂಜಾಗ್ರತೆಯಾಗಿ ಹೇಳಿಬಿಡ್ಬೋದು. ಆ ರೀತಿ ಸಾಕ್ಷಿ ಮನೆಯಲ್ಲೂ ಇದು ಮಾಡ್ತಿದ್ದಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.